ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಲ್ರು ನಿಮಗೆ ಗುಲಾಬಿ ಕೊಟ್ರು. ಈ ಐಲ ಐಲ ಹಾಡಿದಂತ ಹೇಮೀಜಿಗೆ ನನ್ನ ಕಡೆಯಿಂದ ಇದಿಲ್ಲ. ಜಮ್ಮಾಯಿಸ್ಬಿಡ್ರಿ ವಿಜಯ್, ಜಮ್ಮಾಯಿಸ್ಬಿಡ್ರಿ. ಥ್ಯಾಂಕ್ ಯು ಮೇಡಮ್, ಹಿಂಗೆ ನೀವು ಜಮಾಯಿಸ್ತಾ ಇರಿ. ಥ್ಯಾಂಕ್ ಯು ಎಲ್ಲ ಪುಟಾಣಿಗಳು ಬಂದು ರೋಸ್ ಕೊಟ್ಟು ಎಷ್ಟು ಕ್ಯೂಟ್ ಆಗಿ. ದೀಪಕ್, ಒಂದು ಹಬ್ಬ ಆಗೋಯ್ತಿಲ್ಲ. ನೀನ್ ಹಾಡಿದ ವಿಧಾನ, ಅದಾದ್ಮೇಲೆ ಹೇಮಂತ್ ಸರ್ ಬಂದಿದ್ದು, ಆಮೇಲೆ ಅನು ಮ್ಯಾಮ್ ಬಂದಿದ್ದು, ಇಡೀ ಅಂದ್ರೆ ಮೇಡಮ್ ಟೈಟಾನಿಕ್ ಬೋಟ್ ನೋಡ್ದಂಗೆ ಇತ್ತು. ಇಷ್ಟೊಂದು ಜನ ಇದ್ರಲ್ಲ. ಥ್ಯಾಂಕ್ ಯು ವಿಪಿ ಸರ್. ಗುರುಗಳೇ, ದೀಪಕ್ ನೈಸ್ ಟ್ರೈ. ಈ ಸಾಂಗ್ಗೆ ಮುಖ್ಯವಾಗಿ ಬೇಕಾಗಿರೋದು ಸೋಲ್, ದ ಸೋಲ್ ಆಫ್ ರೊಮ್ಯಾನ್ಸ್. ಈ ಸಾಂಗ್ ಅಗೇನ್ ಒನ್ ಆಫ್ ಗುರುಗಳದ್ದು ಅದ್ಭುತವಾದ ಕಾಂಪೋಸಿಷನ್ಸ್. ಆ್ಯಂಡ್ ಅದ್ರ ಜೊತೆಗೆ ಹೇಮಂತ್ ಬಂದು ಹಾಡಿದಾಗ ಇಟ್ ವಾಸ್ ಲವ್ಲಿ ಲವ್ಲಿ. ಎಂಥ ಟೋನ್ ಒಂದು, ವಂಡರ್ಫುಲ್ ವಂಡರ್ಫುಲ್. ಹೇಮಂತ್ ಚೆನ್ನಾಗಿತ್ತು. ಒಂಚೂರು ಗ್ರಿಪ್ ಇರ್ಬೋದು ಏನೋ ಅಂತ ಅನ್ನಿಸ್ತು ನನಗೆ. ಓಕೆ, ಗುಡ್. ಥ್ಯಾಂಕ್ ಯು ಗುರುಗಳೇ. 350ಕ್ಕೂ ಹೆಚ್ಚಿನ ಸಿನಿಮಾಗಳು, 58 ವರ್ಷದ ಸಿನಿ ಪಯಣ, ಪ್ರೇಮದ ಆವೇದನೆಗೆ ಅಂದ ತುಂಬಿದ ಸಹಜ ನಟ. ಸ್ವಾಗತಿಸಿ ದ ಲೆಜೆಂಡ್ ಪ್ರಣಯ ರಾಜ ಶ್ರೀನಾಥ್ ಸರ್. ಥ್ಯಾಂಕ್ ಯು. ಇನ್ನ ವಿಸಿಲ್ಸ್ ಬರಬೇಕು. ಭಾರತದ ಏಕೈಕ ಪ್ರಣಯ ರಾಜ ಶ್ರೀನಾಥ್ ಸರ್ಗೆ ಬಾಲ್ಯದ ಆಟ, ಆ ಹುಡುಗಾಟ. ಈ ಪ್ರಣಯ ಶೃಂಗಾರ ಅನ್ನೋದಕ್ಕೆ ಶ್ರೀನಾಥ್ ಸರ್ ಅವರ ಡೆಫಿನೇಷನ್ ಏನು? ಹೈಸ್ಕೂಲ್ ಓದ್ತಿದ್ದಾಗ ಹೈಸ್ಕೂಲ್ ಕ್ಲಾಸ್ಮೇಟ್ಸ್ ಹುಡುಗಿರಿದ್ರು. ಕಾಲೇಜ್ ಓದುವಾಗ ಬೇಕಾದಷ್ಟು ಕಾಲೇಜಲ್ಲಿ ಬೇಕಾದಷ್ಟು ಹುಡುಗಿರಿದ್ರು. ನಾನು ಬಸವನಗುಡಿಯನ್ನಾಗಿದ್ರು ಮಲ್ಲೇಶ್ವರ ಹುಡ್ಕೊಂಡು ಹೋಗ್ತಾ ಇದ್ದೆ. ಅಲ್ಲಿ ಪ್ರಣಯದ ರಾಣಿ ಇದ್ರು. ಆ ಪ್ರಣಯ ರಾಣಿ ಪರಿಚಯ ಆದ್ಮೇಲೂ ಜನಗಳನ್ನ ಸಂತೋಷ ಪಡಿಸೋದಕ್ಕೋಸ್ಕರ ಪರದೆ ಮೇಲೆ ನಾನಲ್ಲದ ಪ್ರಣಯ ಮಾಡಿದಾಗ ಅದಕ್ಕೆ ಪ್ರಣಯ ರಾಜ ಅಂತ ಕರೆದ್ರು. ಬಿಪಿ ಸರ್, ನಮ್ಮ ಲಿವಿಂಗ್ ಲೆಜೆಂಡ್ ಶ್ರೀನಾಥ್ ಸರ್ ಇದ್ದಾರೆ. ನಿಮ್ಮ ಮಾತು. ಇದು ಜನ್ಮದ ಆತ್ಮದ ಬೆಸಿಗೆ ಅನ್ನೋದು ಇದೇನೆ. ನಿಜಕ್ಕೂ ಸರ್, ನನಗನ್ಸಿತ್ತು ನಿಮ್ಮ ಹಾಡುಗಳಿಗೆ ಮಾತ್ರ ಯೌವನ ಜಾಸ್ತಿ ಅಂತ. ಆದ್ರೆ ಹಾಡಿನ ಅಧಿಪತಿ ನಿಮಗೆ ಯೌವನ ಜಾಸ್ತಿ ಸರ್. ಇವ್ರು ಮಾಡಿರೋ ಸಿನಿಮಾಗಳು, ಇವ್ರು ಮಾಡಿರೋ ಹಾಡುಗಳು ಎಲ್ಲ ಒಂದು ಚರಿತ್ರೆ ಮೇಡಮ್. ಹಿಸ್ಟ್ರಿನಲ್ಲಿ ಉಳ್ಕೊಂಡಿರೋಂಥ ಒಂದು ಕನ್ನಡಕ್ಕೆ ಹೆಮ್ಮೆ. ಅದಕ್ಕೂ ಮೇಲೆ ಒಂದು ವಿಷಯ ನಡೀತು ನನಗೆ. ಆದಮೇಲೆ ಒಂದು 5 ನಿಮಿಷ ಸುಮ್ಮನೆ ಆಗ್ಬಿಟ್ಟೆ. ಸರ್ ಏನಕ್ಕೋ ವಿಷಯಕ್ಕೆ ಫೋನ್ ಮಾಡಿದರು. ಪಾಪ ನಾನು ಫೋನ್ ಮಾಡಿ ಮಾತಾಡಾದ್ಮೇಲೆ, ಅಪ್ಪ ಯಾವುದೋ ಫಿಲ್ಮ್ ಮಾಡ್ತಿದ್ಯಂತಲ್ಲ ಅಂದರು. ಹೌದು ಸರ್ ಮಾಡಿದೆ. ನಿನ್ಗೆ ಎಷ್ಟು ಧೈರ್ಯ ಇದ್ರೆ ನನ್ನನ್ನು ನಿನ್ನ ಪಾತ್ರಕ್ಕೆ ಹಾಕ್ಕೊಂಡಿಲ್ಲ ಸರ್. ನನ್ನ ಫಿಲಮಲ್ಲಿ ಆ ಥರದ್ದು ಯಾವುದೂ ಇರಲಿಲ್ಲ ಸರ್. ಅದು ನೋಡು, ಇನ್ಮೇಲೆ ಯೋಚನೆ ಮಾಡಬೇಡ. ನೆಕ್ಸ್ಟಿಂದ ಏನೇ ಮಾಡಿದ್ರು ಅದ್ರಲ್ಲಿ ನನ್ನೊಂದು ಪಾತ್ರ ಇರಬೇಕು. ನಾನು ಇನ್ನೂ ರೆಡಿ ಇದ್ದೀನಪ್ಪ ಆ್ಯಕ್ಟ್ ಮಾಡೋಕ್ಕೆ. 100% ಸರ್. ನೀವು ಪಿಕ್ಚರೇ ಮಾಡೋದಿಲ್ಲ ನಾವು. ಓಕೆ, ಅಷ್ಟೇ. ಗುರುಗಳೇ, ನಿಮ್ಮ ಮಾತು ನೋಡಿ, ವಾಟ್ ಅನ್ ಇನ್ಸ್ಪಿರೇಷನ್ ಇಸ್ ಸ್ಟ್ಯಾಂಡಿಂಗ್ ಅಮಂಗ್ಸ್ಟ್ ಅಸ್. ಒಂದು ಮಾನಸ ಸರೋವರ ಸರ್. ಶ್ರೀನಾಥ್ ಸರ್ ಏನು ಅಂತ ಇಡೀ ಜಗತ್ತಿಗೆ ಗೊತ್ತಾಗೋದಕ್ಕೆ. ಯು ವಾಂಟ್ ಗುಡ್ ಸಾಂಗ್ಸ್ ಅದೇ, ಜಸ್ಟ್ ಪಿಕ್ ಎನಿ ಸಾಂಗ್ ಫ್ರಮ್ ಶ್ರೀನಾಥ್ ಸರ್ಸ್ ಮೂವಿ ಅಷ್ಟೇ. ಇಟ್ ಇಸ್ ಟೇಕನ್ ಫಾರ್ ಗ್ರಾಂಟೆಡ್ ದಟ್ ವಿಲ್ ಬಿ ಅ ಬ್ಯೂಟಿಫುಲ್ ಸಾಂಗ್. ಇಂಥ ನಟನಿಗೆ ಈ ಥರದ ಹಾಡುಗಳು, ಈ ಥರದ ಸಾಹಿತ್ಯ, ಈ ಥರದ ರಾಗ ಸಂಯೋಜನೆ ಬೇಕು ಅನ್ನೋದು ಆ ರೀತಿಯಲ್ಲಿ ಸ್ಫೂರ್ತಿ ಕೊಡ್ತಾರಲ್ಲ, ಸಚ್ ಅ ಜೆಂಟಲ್ಮನ್. ಅದಕ್ಕೆ ಪ್ರಣಯ ರಾಜ ಅಂತ. ಅದು ಇಟ್ಸ್ ಅನ್ ಆನರ್ ಸರ್. ವೆಲ್ಕಮ್ ಸರ್. ಇವತ್ತು ಪ್ರಣಯ ರಾಜ ಬಂದಿದ್ದಾರೆ. ರಾಜ ಸಿಂಹಾಸನ ಕಾಯ್ತಾ ಇದೆ. 3 ಜಡ್ಜಸ್ ಅವ್ರ ಕೈ ಹಿಡ್ಕೊಂಡು ಅಲ್ಲಿ ಅವ್ರನ್ನ ಕೂರಿಸ್ಬೇಕು ಆ ರಾಜರ ಆಸನದಲ್ಲಿ ಅಂತ ಹೇಳ್ಬಿಟ್ಟು ನಮ್ಮೆಲ್ಲರ ಆಸೆ ಸರ್. ವಿಪಿ ಸರ್, ನಮಗೆ ಗೊತ್ತು ನಿಮಗೆ ಬಹಳ ಇಷ್ಟವಾದಂತ ಹಾಡು. ನನಗೆ
ಈ ಹಾಡಿಲ್ದೆ ಯಾವ ಕಾರ್ಯಕ್ರಮ ಇವತ್ತಿನವರೆಗೂ ಆಗಿಲ್ಲ ನಂದು. ಅದು ವಿಶೇಷವಾಗಿ ಸರ್ನ ನೋಡ್ಬಿಟ್ರಂತೂ ಆ ಮಧುರವಾದ ಆ ನಗುವಿನಲ್ಲಿ ಈ ಹಾಡು ಅಡಗಿದೆ ಸರ್. ಈ ಹಾಡು ನಿಮ್ ಒಳಗಡಗಿದೆ, ಅಂತಹ ಸುಂದರವಾದ ಹಾಡು. ಅಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸರ್ ಫಾರ್ ಗಿವಿಂಗ್ ಗೋಲ್ಡನ್ ಹಿಟ್ಸ್. ಇಟ್ಸ್ ಎ ಪ್ಲೆಜರ್. ವಿಪಿ ಸರ್, ಶ್ರೀನಾಥ್ ಸರ್ ಇಲ್ಲೇ ಇದ್ದಾರೆ. ಅವ್ರಿಗಾಗಿ ನಿಮ್ಮ ನೆಚ್ಚಿನ ಹಾಡು ನಿಮ್ಮ ಕಂಠದಿಂದ ಒಂದೆರಡು ಸಾಲು ಆಕಾಶ ದೀಪ. ಬೇಕಾಗತ್ತೆ. ನಾನು ಈ ಹಾಡನ್ನ ಅವ್ರ ಪಕ್ಕದಲ್ಲೇ ಕೂತ್ಕೊಂಡು ಹಾಡ್ತೀನಿ. ಎಂತ ಮಾತು ಸರ್, ಪ್ಲೀಸ್. ಅಯ್ಯೋ, ನನಗೆ ಇವತ್ತು ಲವ್ ಆಗ್ಬಿಟ್ಟಿದೆ ಶ್ರೀನಾಥ್ ಸರ್ ಜೊತೆ. ಇವತ್ತ ಐ ಆಮ್ ಇನ್ ಲವ್ ವಿತ್ ಯು ಎವ್ರಿ ಡೇ, ಆಲ್ಸೋ ಟುಡೇ. ವಿಜಯ್, ನನ್ನ 40 ವರ್ಷ 50 ವರ್ಷಕ್ಕೆ ಹಿಂದೆ ಕರ್ಕೊಂಡು ಹೊರಡೋದಪ್ಪ. ಈ ಹಾಡು ಪಾವಂಗಂಗ ಮಾಡಿತು 76ರಲ್ಲಿ. ಬಾಲು ಹಾಡ್ದ, ಅಮ್ಮ ಜಾನಕಮ್ಮ ಹಾಡಿದ್ರು. ಬಾಲು ಫೋನ್ ಮಾಡ್ದ, ಶ್ರೀ ಇವತ್ತು ಒಂದೊಳ್ಳೆ ಹಾಡು ಹಾಡಿದ್ದೀನಿ ಗೊತ್ತಾ ನಿಮಗೆ ಅಂದ. ಫೋನಲ್ಲೇ ಹಾಡ್ದ ನಾಗಶ್ರೀ. ಆವತ್ತಿಂದ ಉಸಿರು ಚೆಲ್ಲೋವರೆಗೂ ಎಲ್ಲಿ ನೋಡಿದ್ರು ಆ ಎರಡೇನು ಹಾಡ್ತಾ ಇದ್ದ ನನಗೆ. ಅದೇ ಕಂಟಿನ್ಯೂ ನಿಂದು ಆಯಿತು. ಇದು ಹೇಗಪ್ಪ ಅನ್ಕೋತಾ ಇದೆ, ಜಾನಕಮ್ಮ ಎಲ್ಲಿ ಸಿಗಲಿ ಮುಖ ನೋಡಿದ ತಕ್ಷಣ ಆಕಾಶ ದೀಪವು ಅಂದ್ಬಿಟ್ಟು ಬಾಕಂದ, ನೀನು ಜ್ಞಾಪಿಸ್ಕೊತಾ ಇದ್ದೀನಿ ಬಾಕಂದ ಅಂದರು. ಆ ವಿಶ್ವಾಸ, ಆ ಸ್ನೇಹ ಈ ಹಾಡು ಮುಖಾಂತರ ನನಗೆ ಸಿಗ್ತದ. ನಾನು ಧನ್ಯ. ನನ್ನ ಬದುಕಿಸ್ಬಿಟ್ರು, ಸೋ ನೈಸ್. ಅಪ್ಪ, ಇವತ್ತು ನೀನು ಅದೇ ಥರ ಹಾಡಿದೆ. ನಾ ಹೇಳ್ತೀನಿ, ಯಾವತ್ತೂ ನಾಚ್ಕೋಬೇಡ. ಹೂ ಮಾಡ್ತೀನಿ, ಅದು ಮಾಡ್ತೀನಿ, ಏನು ಬರಲ್ಲ. ಅಲ್ಲೂ ನೀನು ನಾಯಕ ಆಗಬೇಕು. ಅಲ್ಲಿ ಕೂತಾಗ ಹೂ ಇಟ್ಕೊಂಡು ಈ ಹಾಡು ಅಂತಲ್ಲ, ನಿನಗೆ ಗೊತ್ತಿರೋ ಹಾಡನ್ನ ಧಾರಾಳವಾಗಿ ಹಾಡ್ತಾ ಹೂ ಮಾರು. ಪ್ರಣಯ ರಾಜ ನಾನು ಬಿಟ್ಮೇಲೆ ನೀನೇ ಆಗ್ತೀಯ. ಯಾಕೆಂದರೆ ಜನ ಪ್ರಣಯ ಅಂದರೆ ಲವ್ ಮಾಡು ಅಂತಲ್ಲ, ಅವರ ಹೃದಯ ಮುಟ್ಟಬೇಕು. ಆ ಹೃದಯ ಮುಟ್ಟಿದಾಗ ಅವನು ರಾಜ ಆಗ್ತಾನೆ. ಹೂ ಮಾರ್ತಾ ನೀನು ಹಾಡಿದ್ರೆ ರಾಜ ಆಗ್ತೀಯಮ್ಮ. 100 ವರ್ಷ ಚೆನ್ನಾಗಿ ಬಾಳಪ್ಪ. ಸೋ ಬ್ಯೂಟಿಫುಲ್. ಹೃದಯ ಮುಟ್ಟುವಂತಹ ರಾಜನೇ ಪ್ರಣಯ ರಾಜ ಅಂತ ಹೇಳಿದ್ರು. ಹೃದಯ ಮುಟ್ಟಬೇಕು, ಅದನ್ನ ಅಷ್ಟು ಹೃದಯದಿಂದ ಹೇಳಿದ್ದಾರೆ ನಮ್ಮ ಶ್ರೀನಾಥ್ ಸರ್. ಥ್ಯಾಂಕ್ ಯು ಸೋ ಮಚ್ ಶ್ರೀನಾಥ್ ಸರ್. ಥ್ಯಾಂಕ್ ಯು. ಅಂಡ್ ವಿಪಿ ಸರ್, ದಿಸ್ ವಾಸ್ ಸೋ ಬ್ಯೂಟಿಫುಲ್. ಥ್ಯಾಂಕ್ ಯು. ಇವತ್ತು ಕರ್ನಾಟಕ ಶ್ರೀನಾಥ್ನ ಮರ್ತಿಲ್ಲ ಅಂದರೆ ಅದಕ್ಕೆ ಕಾರಣ ಬಹುಶಃ ನೀವುಗಳೇ, ಸಂಗೀತ ಗಾಯಕರು. ಇವತ್ತು ಶ್ರೀನಾಥ್ ಕರ್ನಾಟಕದ ಜನರ ಮನಸ್ಸಲ್ಲಿ ಬದುಕಿದ್ದಾನೆಂದರೆ ಅದಕ್ಕೆ ಕಾರಣ ನೀವುಗಳೇ. ಹಾಡುಗಳು ಹಾಡ್ತೀವಿ, ಇವತ್ತು ಜೀವ ತುಂಬಿದ್ದೀವಿ. ಈ ದೇಹಕ್ಕೆ ಇನ್ನು 18 ವರ್ಷ ದೇವ ತುಂಬೋದು ನಿಮ್ಮ ಕೈಲೇ ಇದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.